ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮೊನ್ನೆ ತೋಟದ ಹತ್ರ ಬಂದಿದ್ವಲ್ಲ, ಮಣ್ಣು ನೋಡ್ಸಿದ್ರಲ್ಲ, ಅಲ್ಲಿ ಮಣ್ಣನ್ನು ಅರಳಿಸ್ತಾಯಿದ್ರು. ಅಂದರೆ ಗುಡ್ಡೆ ಇರುತ್ತಲ್ಲ, ಅದನ್ನು ಮಟ್ಟ ಮಾಡಿಸ್ತಾಯಿದ್ರು. ಅಣ್ಣನಿಗೆ ತಿಂಡಿ ಕೊಡೋಣ ಅಂತ ಬಂದಿದ್ದೆ ನಾನು. ಅಲ್ಲಿ ಕೊಕ್ಕರೆಗಳೆಲ್ಲ ಬಂದು ಅದು ಟ್ಯಾಕ್ಟ್ರು ಮಣ್ಣು ಅರುತ್ತಲ್ಲ, ಅದು ಹಿಂದೆಗಳನ್ನೇ ಓಡಾಡ್ತಿದ್ವು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾನು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಬಿಟ್ಟು ಆಮೇಲೆ ಅದು ಟ್ಯಾಕ್ಟ್ರದ ನೇಗ್ಲು ಇರುತ್ತಲ್ಲ, ಅದನ್ನೇ ಹೋಗಿ ಕಚ್ಕೊತಾ ಇತ್ತು. ನನಗೆ ಭಯ ಆಗ್ತಿತ್ತು, ಅಯ್ಯೋ ಎಲ್ಲಿ ಸತ್ತೋಗ್ಬಿಡುತ್ತಪ್ಪ, ನೇಗ್ಲಿಗೆ ಹೋಗಿ ತಗೊಳಕ್ಕಾಗಲ್ಲ ಅಂತ. ಏನೋ ಅದರಲ್ಲೇನೋ ಹುಳ ಅಥವಾ ಎರೆಹುಳ ಏನಾದ್ರು ಇರುತ್ತಲ್ಲ, ಅದನ್ನು ತಿನ್ನೋಕ್ಕೆ ಆ ಥರ ಏನಾದ್ರು ಬಂದಿದ್ದು ಏನೋ ಗೊತ್ತಿಲ್ಲ ನನಗೆ. ಅದೇ ಕೆರೆ ಮಣ್ಣಲ್ವ, ಹೂಳು ತೆಗ್ಸಿರೋ ಮಣ್ಣಲ್ವ, ಅದು ಹಸಿ ಮಣ್ಣು ಇರುತ್ತಲ್ವ, ಎರೆಹುಳ ಇರುತ್ತೆ ಅಂತ ಆ ರೀತಿ ಕೊಕ್ಕರೆಗಳೆಲ್ಲ ಬಂದಿರೋ ಅನಿಸುತ್ತೆ. ಅದು ನೇಗ್ಲು ಬಾಯಿ ಹತ್ರನೇ ಹೋಗಿ ಅದು ಓಡಾಡ್ತಿತ್ತು. ನಾನು ಎಲ್ಲಿ ಮೆಟ್ರೆ ಸೇರ್ಕೊಬಿಡ್ತಿತ್ತಪ್ಪ, ಸತ್ತೋಗ್ಬಿಡುತ್ತಪ್ಪ, ನೇವ್ ಸತ್ತೋಗ್ಬಿಡುತ್ತಲ್ಲ ಅಂತ ಒಂಥರ ಭಯ ಆಗ್ತಿತ್ತು ನನಗೆ. ಆಮೇಲೆ ಅವಣ್ಣ ತಿಂಡಿಗೆ ಬಂದರು, ತಿಂಡಿ ಕೊಟ್ಟೆ. ಏನೋ ಪಲಾವ್ ಮಾಡಿದರು, ಪಲಾವ್ ತಗೊಂಡೋಗಿ ಕೊಟ್ಬಿಟ್ಟು ಕೊಕ್ಕರೆಗಳೆಲ್ಲ ಇದ್ವಲ್ಲ, ನೋಡೋಣ ಅಂತೇಳ್ಬಿಟ್ಟು ಕೊಕ್ಕರೆ ಹಿಡ್ಕೊಳ್ಳೋಣ ಅಂತ ಹೋದೆ. ಮುಂಚೆ ಎಲ್ಲ ಕೈಯಲ್ಲೇ ಎಷ್ಟು ಗುಡ್ಡೆ ಮಣ್ಣು ಇದ್ರೂ ಕೈಯಲ್ಲೇ ಗುದ್ಲಿ ತಗೊಂಡು ಹರಗೋರು. ಇವಾಗ ಯಾರು ಹರುತ್ತಾರೆ? ಇವಾಗೆಲ್ಲ ಜನಗಳಿಗೂ ಅಷ್ಟು ಶಕ್ತಿ ಇರಲ್ಲ, ಕೆಲಸಕ್ಕೂ ಯಾರೂ ಬರಲ್ಲ. ಇವಾಗೆಲ್ಲ ಮಿಷಿನು, ಟ್ಯಾಕ್ಟ್ರು, ಅದು ಇದು ಅಂತ ಮಾಡಿದ್ದಾರೆ. ಹಳ್ಳಿಗಳಲ್ಲೇ ಜಾಸ್ತಿ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಜನ. ಕೆಲಸ ಮಾಡಿ ಅವ್ರಿಗೂ ಬೋರ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಹಂಗಾಗಿ ಸಿಟಿಲಿರೋರು ಬಂದು ಹಳ್ಳೀಲಿ ಜಮೀನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಪಡ್ತಾರೆ. ಹಳ್ಳಿಲಿರೋರಿಗೆ ಅಯ್ಯೋ ಯಪ್ಪ, ಈ ಜೀವನನೇ ಸಾಕು, ಹೋಗ್ಬೇಡಣ ಅಂತ ಸಿಟಿ ಕಡೆಗೆ ಎಲ್ಲರೂ ಹೋಗಿ ಸೇರ್ಕೊಬಿಟ್ಟು ಯಾವ್ದಾದ್ರು ಫ್ಯಾಕ್ಟ್ರಿ ಹೋಗೋಣ ಕೆಲಸಕ್ಕೆ ಅನ್ನೋ ಥರ ಆಗಿರುತ್ತೆ. ಬಟ್ ಹಳ್ಳಿ ಲೈಫ್ ಒಂಥರ ಚೆನ್ನಾಗಿರುತ್ತೆ. ಎಷ್ಟೇ ಕೆಲಸ ಇದ್ರೂ ಆ ವೆದರ್ಗೂ ಅದಕ್ಕೂ ಚೆನ್ನಾಗಿರುತ್ತೆ. ಸಿಟಿ ಒಳಗೆ ಅಂದರೆ ಮನೆಯೊಳಗೆ ಇದ್ದು, ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಏನೋ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಮನೇಲೇ ಇರೋರ್ಗೆ ಒಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ. ಹಾಗಾಗಿ ನಾನು ಕೊಕ್ಕರೆನೇ ಅಡಿಗೆ ನಾನು ನೋಡೋಣ, ಅಷ್ಟೊಂದು ಬಂದಿದ್ದಾವಲ್ಲ, ಒಂದಾರು ಸಿಗುತ್ತಾ ಅಂತ ಓಡಿಸಾಡ್ತಾ ಇದ್ದೀನಿ. ಅದು ನೋಡಿದ್ರೆ ಒಂದು ಸಿಗ್ತಾಯಿಲ್ಲ, ಹಾರ್ಕೊಂಡು ಓಡೋಗ್ತಾಯಿತ್ತು. ಫೈನಲ್ಲಾಗಿ ಓಡೋಯ್ತಿದ್ವಲ್ಲ, ಅದಕ್ಕೆ ಕಲ್ತಾನು ಹೊಡೆದೇ ನೋಡೋಣ ಎಲ್ಲಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಅವು ಹಾರ್ಕೊಂಡು ದೂರ ಓದೋತ್ತಾಗಿ. ಇನ್ನೇನು ಮಾಡ್ದು, ಅಣ್ಣ ಬೇರೆ ನೋಡ್ತಿದ್ರಲ್ಲ, ಏನಾರು ಅನ್ಕೋತಾರೆ, ಇದೇನಪ್ಪ ಹುಡುಗಿಗೆ ಏನು ತಿಕ್ಕಿಕ್ಲ ಅಂತ ಅನ್ಕೊಬಿಟ್ಟು ಸುಮ್ಮನೆ ಓಡಿಸ್ಬಿಟ್ಟು ಸುಮ್ಮನೆ ಹಂಗೆ ಸೈಲೆಂಟಾಗಿ ಬಂದೆ. ವೀಡಿಯೋ ಬೇರೆ ಇಟ್ಟಿದ್ನಲ್ಲ ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದೆ ಅಲ್ಲಿ ಮಣ್ಣಿನ ಗುಡ್ಡೆ ಮೇಲೆ. ಅವಣ್ಣ ತಿರುಗಿ ನೋಡ್ತಿದ್ರು, ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೂ ಒಂಥರ ಆಯಿತು, ಏನಾರು ಅನ್ಕೊಬಿಡ್ತಾರೆ ಅವರು ಅಂತ ಹೇಳ್ಬಿಟ್ಟು ತಿಂಡಿ ತಿಂದರು. ತಿಂಡಿ ಕೊಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಮನೆ ಕಡೆಗೆ ಹೊರಟೆ. ಇನ್ನೊಂದು 2-3 ಗುಡ್ಡೆ ಇತ್ತು ಅಲ್ಲಿ. ಒಂದು ಅರ್ಧ ಗಂಟೆಗೇ ಎಷ್ಟೊಂದು ಮಣ್ಣು ಹರಬಿಟ್ಟಿದ್ರು. ಒಂದು ಗುಡ್ಡೆ ಹರೋಕೇನೋ 30 ರೂಪಾಯಿನೋ ತಗೋತಾರೆ ಅನಿಸುತ್ತೆ. ಒಂದು 100 ಗುಡ್ಡೆ ಹರಿದ್ರೆ ಸಾಕು, ಒಂದು 300 ರೂಪಾಯಿ ಆಗೋಗ್ಬಿಡುತ್ತೆ ಅವ್ರಿಗೆ. ಇದು ನಾನು ಇವತ್ತಿನ ವ್ಲಾಗು. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್, ಶೇರು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.